ಹೂ ಟೆರೆಸ್ನಲ್ಲಿ ಗಾರ್ಡನಿಂಗ್ ಮಾಡ್ತಿರ್ಬೋದು, ಅಥವಾ ಕಿಚನ್ ಗಾರ್ಡನ್ ಆಗಿರ್ಬೋದು, ಅಥವಾ ಬಾಲ್ಕನಿನಲ್ಲಿ ಗಾರ್ಡನಿಂಗ್ ಮಾಡ್ತಾ ಇರ್ಬೋದು, ನೆಲದ ಮೇಲೆ ನಾವು ಗಾರ್ಡನಿಂಗ್ ಮಾಡ್ತಾ ಇರ್ಬೋದು. ಆದರೆ ನಮ್ಮ ಹತ್ರ ಇರಬೇಕಾಗಿರುವಂಥ ಮೇನ್ ಪ್ಲಾಂಟ್ ಯಾವುದು ಅಂತಂದರೆ ಚೆಂಡು ಹೂ. ಇದೊಂಥರ ಇನ್ಸೆಕ್ಟಿಸೈಡ್ ಅಂತಂದರೆ ನಮ್ಮ ಗಿಡಗಳಲ್ಲಿ ಯಾವುದೇ ರೀತಿ ಫಂಗಲ್ ಅಟ್ಯಾಕ್ ಆಗ್ತಾ ಇರ್ಬೋದು, ಅಥವಾ ಗಿಡಗಳಿಗೆ ಪೆಸ್ಟ್ ಅಟ್ಯಾಕ್ ಆಗ್ತಾ ಇರ್ಬೋದು. ಆ ಎಲ್ಲ ಗಿಡಗಳ ಮಧ್ಯೆ ನೀವು ಒಂದೆರಡು ಪ್ಲಾಂಟ್ಸ್ ಈ ಚೆಂಡು ಹೂವಿಂದ ಹಚ್ಚಿದರೆ ಸಾಧ್ಯವಾದ ಮಟ್ಟಿಗೆ ನಾವು ಏನು ಮಾಡ್ಬೋದು, ಗಿಡಗಳಿಗೆ ಬೇರೆ ಕೀಟಗಳಿಂದ ತೊಂದರೆ ಆಗೋದನ್ನು ತಡಿಬೋದು. ಯಾಕಂತಂದರೆ ಇದರ ಎಲೆಗಳ ಸ್ಮೆಲ್ ನೀವು ನೋಡಿರ್ಬೋದು, ತುಂಬ ಸ್ಟ್ರಾಂಗ್ ಆಗಿರೋದ್ರ ಜೊತೆಗೆ ಇದರ ಹೂವಿನಲ್ಲೂ ಕೂಡ ಒಂದು ರೀತಿ ಅರೋಮಾ ಇರುತ್ತೆ. ಇದರ ವಾಸನೆಯಿಂದ ಕೀಟಗಳಾಗಿರ್ಬೋದು ಅಥವಾ ಇನ್ಸೆಕ್ಟ್ಸ್ ಆಗಿರ್ಬೋದು ಗಿಡಗಳಿಗೆ ಬಂದು ಹತ್ಕೊಳ್ಳಲ್ಲ. ಹಾಗಾಗಿ ಇದನ್ನು ನೀವು ಸಾಧ್ಯವಾದಷ್ಟು ನಿಮ್ಮ ಗಾರ್ಡನ್ನಲ್ಲಿ ಬೆಳೆಸ್ಕೊಳ್ಳೋದು ಒಳ್ಳೆಯದು. ಜೊತೆಗೆ ಇದ್ರ ಬಗ್ಗೆ ಕೆಲವೊಂದು ಟಿಪ್ಸ್ ಏನು ಅಂತಂದರೆ, ಇದರಲ್ಲಿ ಹೂಗಳನ್ನು ನಾವು ಯಾವ ರೀತಿ ಪಡ್ಕೊಳ್ಬೇಕು, ಇದನ್ನು ಯಾವ್ಯಾವ ರೀತಿ ನಾವು ಬೆಳೆಸ್ಬೋದು, ಯಾವ ಮೆಥಡ್ ಇದೆ ಬೆಳೆಸೋದನ್ನು ಅಂತ ನಾನು ಈ ವಿಡಿಯೋನಲ್ಲಿ ನಿಮಗೆ ತಿಳಿಸ್ತೀನಿ. ಸೊ ಬನ್ನಿ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಇವು 3 ಏನಿದೆಯಲ್ಲ ಇದನ್ನು ನಾನು ಕಟ್ಟಿಂಗ್ನಿಂದ ಗ್ರೋ ಮಾಡಿದ್ದು. ಇದು ಕೋಲ್ಡ್ ಡ್ರಿಂಕ್ಸ್ ಬಾಟಲಲ್ಲಿರುತ್ತಲ್ಲ, ಬಾಟಲ್ ಏನಿರುತ್ತಲ್ಲ ಅದರಲ್ಲಿ ನಾನು ಪಿಂಚಿಂಗ್ ಮಾಡಿದ್ದೆ. ನಾನು ಮಾರ್ಚ್ನಲ್ಲಿ ನನ್ನ ಹತ್ರ ಸೀಡ್ಸ್ ಏನಾಗಿತ್ತು ಅಂತಂದರೆ ಜರ್ಮಿನೇಟ್ ಆಗಿತ್ತು. ದೇವ್ರ ಪೂಜೆಗೆಲ್ಲ ಬಳಸಿರುವಂಥ ಚೆಂಡು ಹೂಗಳನ್ನು ನಾನು ಮಣ್ಣಲ್ಲಿ ಅಥವಾ ಪಾಟಲ್ಲಿ ಎಸೆದಿದ್ದೆ. ಅದರಲ್ಲೇ ಇವು ಜರ್ಮಿನೇಟ್ ಆಗಿ ತುಂಬ ಗಿಡಗಳು ಬೆಳ್ಕೊಂಡು ಬಿಟ್ಟಿದೆ. ಸೊ ಹಾಗಾಗಿ ನನ್ನ ಹತ್ರ ಗಾರ್ಡನರ್ಸ್ ಅಂದಮೇಲೆ ಪಾಟ್, ಮಣ್ಣಾಗಿರ್ಬೋದು, ಪ್ಲಾಂಟ್ಸ್ ಆಗಿರ್ಬೋದು, ಇದರೆಲ್ಲರ ಶಾರ್ಟೇಜ್ ಇದ್ದೇ ಇರುತ್ತೆ. ಹಾಗಾಗಿ ನಾನು ಏನು ಮಾಡಿದೆ, ಇದನ್ನು ಗ್ರೋ ಬ್ಯಾಗ್ಸ್ಗಳಲ್ಲಿ, ವೇಸ್ಟ್ ಕಂಟೈನರ್ಗಳಲ್ಲಿ ಇದನ್ನು ನಾನು ಬೆಳ್ಕೊಂಡಿದ್ದೀನಿ. ನೋಡಿ, ಈ ರೀತಿ ನೀವು 2ರಿಂದ 3 ಇಂಚಿನ ಕಟ್ಟಿಂಗ್ ತೊಗೊಂಡು ಇದನ್ನು ವೆಲ್ ಡ್ರೈನ್ಡ್ ಸಾಯಿಲ್ನಲ್ಲಿ ನೀವು ಜಸ್ಟ್ ಪೋಕ್ ಮಾಡಿದ್ರೂ ಕೂಡ ಇದರಲ್ಲಿ ತುಂಬ ಬೇಗ ರೂಟ್ಸ್ ಬಂದುಬಿಡುತ್ತೆ. ಜೊತೆಗೆ ಈ ರೀತಿ ಒಣಗಿರುವಂಥ ಹೂಗಳನ್ನು ನೀವು ಯಾವುದಾದ್ರೂ ಪಾಟ್ಗಳಲ್ಲಿ ಹಾಕಿದ್ರೂ ಕೂಡ ಅದರಿಂದ ಗಿಡಗಳು ಜರ್ಮಿನೇಟ್ ಆಗಿ ಬೆಳ್ಕೊಳ್ಳುತ್ತೆ. ನೋಡಿ, ಈ ರೀತಿ ನೀವು ಕಟ್ಟಿಂಗ್ಗಳನ್ನು ತೊಗೊಂಡು ಕೂಡ ನೀವು ಇದರಿಂದ ಪ್ಲಾಂಟ್ಸನ್ನು ರೆಡಿ ಮಾಡ್ಕೊಳ್ಬೋದು. ನೆಕ್ಸ್ಟ್ ಏನು ಅಂತಂದರೆ, ಇದರಲ್ಲಿ ಹೆಚ್ಚಿನ ಹೂಗಳನ್ನು ನಾವು ಯಾವ ರೀತಿ ತೊಗೊಳ್ಬೇಕು ನೋಡಿ. ಈ ರೀತಿ ಕಟ್ಟಿಂಗ್ ಹಚ್ಚಿದ ನಂತರ ಅದರಲ್ಲಿ ರೂಟ್ಸ್ ಬಂದು ಒಂದು 3ರಿಂದ 4 ಇಂಚಿನಷ್ಟು ನಿಮ್ಮ ಗಿಡ ರೆಡಿ ಆಯಿತು ಅಂತಂದರೆ, ಆ ಗಿಡ ರೆಡಿ ಆದ ನಂತರ ನೀವು ಮತ್ತೆ ಮೇಲಿನ 2ರಿಂದ 3 ಎಲೆಗಳು ಅಥವಾ 1 ಇಂಚಿನಷ್ಟು ನೀವು ಅದರ ಮೇಲಿನ ತುದಿಯನ್ನು ಪಿಂಚ್ ಮಾಡಿದ್ರೆ ಅದರಲ್ಲಿ ಏನಾಗುತ್ತೆ ಅಂತಂದರೆ ಸೈಡ್ ಬ್ರಾಂಚಸ್ ತುಂಬ ಹುತ್ಕೊಂಡ್ಬಿಟ್ಟು ಅದರಲ್ಲಿ ನಿಮಗೆ ಫ್ಲವರ್ಸ್ ಜಾಸ್ತಿ ಸಂಖ್ಯೆಯಲ್ಲಿ ಸಿಗುತ್ತೆ. ಗಿಡವನ್ನು ಹೈಟಲ್ಲಿ ಬೆಳೆಸಿ 1-2 ಫ್ಲವರ್ಸ್ ತೊಗೊಳೋದಕ್ಕಿಂತ ಗಿಡವನ್ನು ನಾವು ಸೈಜ್ನಲ್ಲಿ ಚಿಕ್ಕದಾಗಿದ್ದರೂ ಅದನ್ನು ಹೆಚ್ಚಿನ ಬ್ರಾಂಚಸನ್ನು ರೆಡಿ ಮಾಡಿ, ಪಿಂಚ್ ಮಾಡಿ ಹೆಚ್ಚಿನ ಬ್ರಾಂಚಸನ್ನು ನಾವು ರೆಡಿ ಮಾಡ್ಕೊಳ್ಳೋದ್ರಿಂದ ಗಿಡ ನೋಡೋದಕ್ಕೂ ಚೆನ್ನಾಗಿರುತ್ತೆ, ಹೈಟ್ ಕೂಡ ಜಾಸ್ತಿ ಇರಲ್ಲ, ಹಾಗೂ ಒಂದು ಶೇಪಲ್ಲಿ ಕೂಡ ಇರೋದ್ರಿಂದ ಗಿಡ ಇನ್ನಷ್ಟು ಸುಂದರವಾಗಿ ಕಾಣಿಸುತ್ತೆ. ಇನ್ನೊಂದೇನು ಅಂತಂದರೆ, ಬ್ರಾಂಚಸ್ ಹೆಚ್ಚಿಗೆ ಬರೋದ್ರಿಂದ ಫ್ಲವರ್ಸ್ ಕೂಡ ಜಾಸ್ತಿ ಬರೋದ್ರ ಜೊತೆಗೆ ಈ ಹೂವು 1-2 ದಿನಗಳಲ್ಲಿ ಬಾಡುವಂಥದ್ದಲ್ಲ. ಸುಮಾರು 8ರಿಂದ 10 ದಿನಗಳವರೆಗೂ ನಾವು ಇದನ್ನು ಮೇಂಟೈನ್ ಮಾಡಿದ್ರೆ ತುಂಬ ಚೆನ್ನಾಗಿ ಅರಳಿ ಹಾಗೆ ಇರೋದ್ರಿಂದ ಗಾರ್ಡನ್ಗೂ ಕೂಡ ಒಂದು ಒಳ್ಳೆ ಲುಕ್ ಕ್ರಿಯೇಟ್ ಆಗುತ್ತೆ. ನೋಡಿ, ಈ ರೀತಿ ಬ್ರಾಂಚಸ್ನಲ್ಲಿ ನಿಮಗೂ ಚೆಂಡು ಹೂಗಳು ಇದೇ ರೀತಿ ಬರಬೇಕು ಅಂತಂದರೆ ಪಿಂಚಿಂಗ್ ತುಂಬ ಮುಖ್ಯ. ನೋಡಿ, ಈ ರೀತಿ ಟಿಪ್ನಲ್ಲಿ ಇದು ಫ್ಲವರ್ ಬರೋದ್ರಿಂದ ಫಸ್ಟ್ ಏನು ಜರ್ಮಿನೇಟ್ ಆದ ತಕ್ಷಣ ಸ್ವಲ್ಪ ನೀವು ನೋಡ್ಕೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಪಿಂಚ್ ಮಾಡಿಬಿಟ್ರೆ ನಿಮಗೆ ಒಂದು ಹೂವಿನ ಬದಲಾಗಿ ಅದರಲ್ಲಿ 8ರಿಂದ 10 ಫ್ಲವರ್ಸ್ ನಿಮಗೆ ಸಿಗುತ್ತೆ. ನೋಡಿ, ಸಣ್ಣ ಬಾಟಲ್ನಲ್ಲಿ ನಾನು ಈ ಗಿಡವನ್ನು ಬೆಳೆಸಿದ್ರೂ ಕೂಡ ಎಷ್ಟು ಚೆನ್ನಾಗಿ, ಎಷ್ಟು ಬುಷಿಯಾಗಿ ಗಿಡ ಬೆಳೆದಿದೆ ಅಂತ. ಇದನ್ನು ಕೂಡ ನೀವು ಇವಾಗ ಟ್ರೈ ಮಾಡ್ಕೊಳ್ಬೋದು. ಇದೊಂದು ವಿಂಟರ್ ಫ್ಲವರಿಂಗ್ ಪ್ಲಾಂಟ್ ಆಗಿರೋದ್ರಿಂದ ಇದನ್ನು ನಮಗೆ ಇದರಲ್ಲಿ ಕೇವಲ 1 ಅಥವಾ 2 ಬಾರಿ ಮಾತ್ರ ಇದರಲ್ಲಿ ಫ್ಲವರ್ಸ್ ಬರೋದ್ರಿಂದ ಇದನ್ನು ನಾವು ಹೆಚ್ಚಿಗೆ ಏನು ಕೇರ್ ಮಾಡಬೇಕಾಗಿಲ್ಲ. ಯಾಕಂದರೆ ಇದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಏನು ಇನ್ಸೆಕ್ಟ್ ಅಟ್ಯಾಕ್ ಅಂತೂ ಆಗಲ್ಲ. ಹಾಗಾಗಿ ನಾವು ಇದನ್ನು ಲೋ ಮೇಂಟೆನೆನ್ಸಲ್ಲಿ ಕೂಡ ಇದನ್ನು ತುಂಬ ಈಸಿಯಾಗಿ ಬೆಳೆಸ್ಕೊಳ್ಬೋದು. ನೋಡ್ತಾ ಇರ್ಬೋದು ಎಷ್ಟು ಚಿಕ್ಕ ಕಂಟೈನರ್ಗಳಲ್ಲಿ ಇದನ್ನು ಕಟ್ಟಿಂಗ್ ಮೂಲಕ ಬೆಳೆಸಿದ್ದೀನಿ ಅಂತ. ನೀವು ಕೂಡ ಇದನ್ನು ಇವಾಗ ಬೆಳೆಸ್ಕೊಳ್ಳೋದಕ್ಕೆ ಒಂದು ಬೆಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ಇದು ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್ವರೆಗೂ ನಿಮಗೆ ಫ್ಲವರ್ಸನ್ನು ಕೊಡುತ್ತೆ. ಬೀಜದಿಂದ ಆಗಿರ್ಬೋದು, ಕಟ್ಟಿಂಗ್ ಆಗಿರ್ಬೋದು, ಅಥವಾ ಚಿಕ್ಕ ಚಿಕ್ಕ ಸಸಿಗಳಿಂದನೂ ಕೂಡ ನೀವು ಇದನ್ನು ತುಂಬ ಈಸಿಯಾಗಿ ಬೆಳೆಸ್ಕೊಳ್ಬೋದು. ನೆಕ್ಸ್ಟ್ ಇದಕ್ಕೆ ಪಾಟ್ ಸೈಜ್ ಏನು ಅಂತಂದರೆ, ನೀವು 6ರಿಂದ 7 ಇಂಚಿನ ಪಾಟ್ನಲ್ಲೂ ಬೆಳೆಸ್ಬೋದು, 10ರಿಂದ 15 ಇಂಚಿನ ಪಾಟ್ನಲ್ಲೂ ಬೆಳೆಸ್ಬೋದು. ಆದರೆ ನಾವು ಬೆಳೆಸುವಂಥ ವಿಧಾನ ಚೆನ್ನಾಗಿದ್ದರೆ ನಾವು ಇದನ್ನು 4ರಿಂದ 5 ಇಂಚಿನ ಪಾಟ್ನಲ್ಲೂ ತುಂಬ ಚೆನ್ನಾಗಿ ಬೆಳೆಸ್ಕೊಳ್ಬೋದು. ನಾವು
ನಾವು ಬೆಳೆಸುವಂಥ ವಿಧಾನ ಆಗಿರ್ಬೋದು, ನಾವು ತಗೊಳ್ಳುವಂಥ ಕೇರ್ ಸರಿಯಾಗಿಲ್ಲ ಅಂತಂದರೆ ನಾವು ಎಷ್ಟು ದೊಡ್ಡ ಪಾಟ್ ಹಾಕಿ ಕೊಟ್ಟರು, ಎಷ್ಟೇ ಫರ್ಟಿಲೈಸರ್ ಮಾಡಿದ್ರೂ ಕೂಡ ಗಿಡದಲ್ಲಿ ಗ್ರೋತ್ ಚೆನ್ನಾಗಿ ಬರಲ್ಲ, ಜೊತೆಗೆ ಹೂವಿನ ಕ್ವಾಲಿಟಿ ಕೂಡ ಚೆನ್ನಾಗಿರಲ್ಲ. ಹಾಗಾಗಿ ನೀವು ಬೆಳೆಸುವಾಗಲೇ ತುಂಬ ಚೆನ್ನಾಗಿ ಇದಕ್ಕೆ ಪಿಂಚಿಂಗ್ ಆಗಿರ್ಬೋದು ಅಥವಾ ಬೀಜಗಳ ಕ್ವಾಲಿಟಿ ಆಗಿರ್ಬೋದು ಚೆನ್ನಾಗಿ ನೀವು ಯೂಸ್ ಮಾಡಿದ್ರೆ ನಿಮ್ಮ ಗಿಡದಲ್ಲಿ ಫ್ಲವರ್ಸ್ ಬರೋದು ಖಂಡಿತ. ಜೊತೆಗೆ ಇದಕ್ಕೆ ಫರ್ಟಿಲೈಸರ್ ಕೂಡ ನಾವು ಜಾಸ್ತಿ ಮಾಡಬೇಕಾಗಿಲ್ಲ. ವರ್ಮಿ ಕಂಪೋಸ್ಟ್ ಆಗಿರ್ಬೋದು, ಇದೊಂದು ಸೀಸನಲ್ ಪ್ಲಾಂಟ್ ಆಗಿರೋದ್ರಿಂದ ನಾವು ಇದಕ್ಕೆ ಕೆಮಿಕಲ್ ಬೇಸಲ್ಲಿ ಫರ್ಟಿಲೈಸರ್ ಮಾಡಬೇಕು ಅಂತ ಬಂದಾಗ ತಿಂಗಳಿಗೊಂದು ಸರ್ತಿ ಅಥವಾ 15 ದಿನಕ್ಕೊಂದು ಸರ್ತಿ ನಾವು DAP ಕಾಳುಗಳೇನಿರುತ್ತಲ್ಲ ಅದನ್ನು ಒಂದು 8ರಿಂದ 10 ಗ್ರ್ಯಾನ್ಯುಲ್ಸನ್ನು ಬೇರಿನಿಂದ ಸ್ವಲ್ಪ ದೂರದಲ್ಲಿ ಹಾಕಿದರೂ ಕೂಡ ಇದರಲ್ಲಿ ಫ್ಲವರ್ಸ್ ಚೆನ್ನಾಗಿ ಬರುತ್ತೆ. ಇದೊಂದು ಮೇನ್ ಪಾಯಿಂಟ್ ಏನು ಅಂತಂದರೆ ಇದಕ್ಕೆ ಓವರ್ ವಾಟ್ರಿಂಗ್ ಆದರೂ ನಡೆಯಲ್ಲ, ಅಂಡರ್ ವಾಟ್ರಿಂಗ್ ಆದರೂ ನಡೆಯಲ್ಲ. ಇದಕ್ಕೆ ಮಾಯ್ಶ್ಚರ್ ನಾವು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತೀವಿ ಅಷ್ಟು ಚೆನ್ನಾಗಿದು ನಮಗೆ ಫ್ಲವರ್ಸ್ ಪ್ರೊಡ್ಯೂಸ್ ಮಾಡಿ ಕೊಡುತ್ತೆ. ಒಂದು ವೇಳೆ ಇದಕ್ಕೆ ನೀರು ಕಡಿಮೆ ಆಯಿತು ಅಂತಂದರೆ ಗಿಡದ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತೆ. ಜೊತೆಗೆ ಏನಾಗುತ್ತೆ ಅಂತಂದರೆ ಎಲೆಗಳಲ್ಲಿ ಅಥವಾ ಎಲೆಗಳ ಕೆಳಗಡೆ ಫಂಗಸ್ ಕೂಡ ತುಂಬ ಬೇಗ ಬಂದುಬಿಡುತ್ತೆ. ಅಂತಂದರೆ ಒಂದು ರೀತಿ ನೀವು ಲೈನಲ್ಲಿ ಇದರಲ್ಲಿ ಲೈನ್ಸನ್ನು ನೀವು ಎಲೆಗಳಲ್ಲಿ ನೋಡಿರ್ಬೋದು. ಆ ರೀತಿ ಇದರಲ್ಲಿ ಏನಾಗುತ್ತೆ ಅಂತಂದರೆ ಇನ್ಸೆಕ್ಟ್ ಅಟ್ಯಾಕ್ ಆಗುತ್ತೆ. ಅದು ನಮ್ಮ ಕಣ್ಣಿಗೆ ಕಾಣಿಸಲ್ಲ, ಬಟ್ ಎಲೆಗಳು ತುಂಬ ಬೇಗ ಹಾಳಾಗ್ತಾ ಹೋಗುತ್ತೆ. ಇದರಿಂದ ಪ್ಲಾಂಟ್ನ ಗ್ರೋತ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ನಿಮ್ಮ ಹತ್ರ ಇದರ ಫ್ಲವರ್ಸ್ ಇದ್ದರೆ ಅದನ್ನು ನೆರಳಲ್ಲಿ ಅಥವಾ ತುಂಬ ಬಿಸಿಲಿಲ್ದಿರೋ ಕಡೆಯಲ್ಲಿ ಒಣಗಿಸಿ ಅದನ್ನು ನೀವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನೀವು ಒಂದು ಫ್ಲವರಿಂದನೇ ಸಾಕಷ್ಟು ಗಿಡಗಳನ್ನು ರೆಡಿ ಮಾಡ್ಕೊಳ್ಬೋದು. ನೋಡ್ತಾ ಇರ್ಬೋದು, ಇದರಲ್ಲಿ ನಾನು ಒಂದು ಗಿಡನೂ ಕೂಡ ನರ್ಸರಿಯಿಂದ ತಂದಿಲ್ಲ. ಇದಿಷ್ಟು ಗಿಡಗಳು ತಾನಾಗಿ ನಾನು ಏನು ಫ್ಲವರ್ಸನ್ನು ಪಾಟಲ್ಲಿ ಹಾಕಿದ್ದೆ ಅದರಿಂದನೇ ಜರ್ಮಿನೇಟ್ ಆಗಿರುವಂಥ ಗಿಡಗಳು. ಇದನ್ನು ನನ್ನ ಹಿಂದಿನ ವೀಡಿಯೋಗಳಲ್ಲಿ ನಿಮಗೆ ತೋರಿಸಿದ್ದೆ. ಇದು ತಾನಾಗಿ ಈ ರೀತಿ ಜರ್ಮಿನೇಟ್ ಆಗಿದೆ, ಬಂಚಸ್ನಲ್ಲಿ ಸೀಡ್ಸ್ ಜರ್ಮಿನೇಟ್ ಆಗಿ ಗಿಡಗಳು ರೆಡಿಯಾಗಿದೆ ಅಂತ. ಸೊ ನೀವು ಕೂಡ ಈ ರೀತಿ ಗಿಡಗಳನ್ನು ರೆಡಿ ಮಾಡ್ಕೊಳ್ಬೋದು. ಸೊ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ವಿಡಿಯೋ ಬಗ್ಗೆ ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ನಲ್ಲಿ ತಿಳಿಸೋದನ್ನು ಮರಿಬೇಡಿ. ಇನ್ನೇನಾದರೂ ಕ್ವಶನ್ಸ್ ಇದ್ದರೆ ನಿಮಗೆ ಕಮೆಂಟ್ನಲ್ಲಿ ನನಗೆ ಕೇಳಿ ಅಂತ ಹೇಳ್ತಾ